ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ವಿಜ್ಞಾನದಲ್ಲಿ ಇವತ್ತು SA1ಗಾಗಿ ಅರ್ಧವಾರ್ಷಿಕಗಾಗಿ 2ನೇ ಸೆಟ್ನ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ. ಒಂದು ಸೆಟ್ ಕ್ವಶನ್ ಪೇಪರನ್ನು ನಾನು ಹಾಕಿದ್ದೆ, ಇದು ಸೆಕೆಂಡ್ ಸೆಟ್ ಇದೆ. ಸೊ ನಮಗೆ ಯಾವ ಜಿಲ್ಲೆಯಲ್ಲಿ ಯಾವ ತರಗತಿ ಯಾವ ವಿಷಯದ್ದು ಯಾವ ದಿನಾಂಕದಿದೆ ಅಂತ ಗೊತ್ತಿಲ್ಲ. ಕಮೆಂಟಲ್ಲಿ ದಯಮಾಡಿ ನಿಮ್ಮ ಸಬ್ಜೆಕ್ಟ್ ಮತ್ತು ಡೇಟನ್ನು ಹಾಕಿದರೆ ಖಂಡಿತವಾಗಿ ವಿಡಿಯೋಗಳನ್ನ ಲೈನ್ ಅಪ್ ಮಾಡ್ತಾರೆ. ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಎಲ್ಲ ವಿಷಯಗಳಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಪ್ರತಿ ವಿಷಯದಲ್ಲಿ 2 ಸೆಟ್ ಕ್ವಶನ್ ಪೇಪರನ್ನು ವಿತ್ ಕೀ ಆನ್ಸರ್ ಕೊಡ್ತೀನಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ, ಒಳ್ಳೆ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ಒನ್ MCQs. ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ ಅಂತ ಕೇಳಿದರೆ ಆಪ್ಷನ್ ಸಿ ಬಣ್ಣ ಅನ್ನೋದು ಸರಿ ಇದೆ. ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಮರೂಪ ಮಿಶ್ರಣ ಯಾವುದು ಅಂತ ಕೇಳಿದರು. ಅದರಲ್ಲಿ ಆಪ್ಷನ್ ಬಿ ನೀರಿನಲ್ಲಿ ಸಕ್ಕರೆ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, ಜೀವಕೋಶದ ಶಕ್ತಿಯ ಕೇಂದ್ರ ಎಂದು ಕರೆಯಲ್ಪಡುವ ಕಣದಂಗ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಮೈಟೋಕಾಂಡ್ರಿಯಾ ಇಸ್ ದಿ ರೈಟ್ ಆನ್ಸರ್. ಫೋರ್ತ್ ಒನ್, ಗಡಿಯಾರದ ಮುಳ್ಳು ಒಂದು ಸುತ್ತ ಪೂರ್ಣಗೊಳಿಸಿದಾಗ ಅದರ ಸ್ಥಾನಪಲ್ಲಟ ಕೇಳಿದರು. ಇಲ್ಲಿಂದ ಹೋಗಿ ಈ ಕಡೆ ಬರ್ತೈತಂದರೆ ಅದು ಸ್ಥಾನಪಲ್ಲಟ 0ನೇ ಆಗ್ತದೆ, 0. ಫಿಫ್ತ್ ಒನ್, ಕೆಳಗಿನವುಗಳಲ್ಲಿ ಭೌತಿಕ ಬದಲಾವಣೆ ಯಾವುದು ಅಂತ ಕೇಳಿದರು. ಆಪ್ಷನ್ ಎ ಮಂಜುಗಡ್ಡೆ ಕರಗೋದು ಅನ್ನೋದು ಭೌತಿಕ ಬದಲಾವಣೆ ಬರ್ತದೆ. ಸಿಕ್ಸ್ತ್ ಕ್ವಶನ್, ಸ್ಕೀರಮ್ ಕೈಮಾ ಅಂಗಾಂಶದ ಕೋಶಭಿತ್ತಿಯಲ್ಲಿ ಕಂಡುಬರುವ ರಾಸಾಯನಿಕ ಯಾವುದು ಅಂತ ಕೇಳಿದರೆ ಲಿಗ್ನಿನ್ ಈಸ್ ದ ರೈಟ್ ಆನ್ಸರ್. ಬಲದ SI ಏಕಮಾನ ಕೇಳಿದರು. ಬಲವನ್ನು ನ್ಯೂಟನ್ದಲ್ಲಿ ಅಳಿತೀವಿ, ಆಪ್ಷನ್ ಸಿ ಅದನ್ನು ಎನ್ ಅಂತ ಸೂಚಿಸ್ತೀವಿ. ಇನ್ನು ಒಬ್ಬ ಕ್ರೀಡಾಪಟು ಆಯತಾಕಾರ, ಷಡ್ಭುಜಾಕಾರ, ತ್ರಿಭುಜಾಕಾರ ಮತ್ತು ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಇದ್ದರೆ ಯಾವ ಪಥದಲ್ಲಿ ವೇಗೋತ್ಕರ್ಷ ಚಲನೆ ಇರ್ತದೆ ಅಂತ ಕೇಳಿದರು. ಅದು ವೃತ್ತಾಕಾರದಲ್ಲಿರೋದು ಸರಿಯಾದ ಉತ್ತರ ಬರ್ತದೆ. 1 ಮಾರ್ಕ್ ಕ್ವಶನ್. ಎಸ್ 9, ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು ಏಕೆ ಅಂತ ಕೇಳಿದರು. ಆನ್ಸರ್ ಈಸ್ ಬೇಸಿಗೆಯಲ್ಲಿ ನಾವು ನಮ್ಮ ದೇಹವನ್ನು ತಂಪಾಗಿ ಇರಿಸುವ ಸಲುವಾಗಿ ಹತ್ತಿ ಬಟ್ಟೆಯನ್ನೇ ಧರಿಸಬೇಕು. ಏಕೆಂದರೆ ಹತ್ತಿ ನೀರನ್ನು ಹೀರಿಕೊಳ್ಳುವ ಒಂದು ಉತ್ತಮ ವಸ್ತು ಮತ್ತು ಇದು ಬೆವರನ್ನು ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆವಿ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. 10ನೇ ಪ್ರಶ್ನೆ, ಸೋಡಾ ನೀರಿನ ದ್ರಾವಣದಲ್ಲಿ ಕರಗಿರುವ ವಸ್ತು ಮತ್ತು ಕರಗಿಸಿಕೊಳ್ಳುವ ವಸ್ತುವನ್ನು ಹೆಸರಿಸ್ರಿ. ಇಲ್ಲಿ ಕರಗಿರೋ ವಸ್ತು ಕಾರ್ಬನ್ ಡೈಆಕ್ಸೈಡ್, ಕರಗಿಸಿಕೊಳ್ಳೋ ವಸ್ತು ನೀರು CO2 ಮತ್ತು H2 ಅನ್ನೋದನ್ನು ಕೂಡ ನೀವು ಏನು ಮಾಡ್ಬೋದು, ಬರಿಬಹುದು. ಇನ್ನು 11ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ 4 ಮೀಟರ್ ಸಾಗ್ತಾನೆ, ಪಶ್ಚಿಮಕ್ಕೆ 6 ಮೀಟರ್ ಚಲಿಸ್ತಾನೆ. ಆದರೆ ಅವನು ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ ಎಷ್ಟು ಅಂತ ಕೇಳಿದರು. ಸೊ 4 ಮತ್ತು 6 ಕೂಡಿಸಿದಾಗ ಚಲಿಸಿದ ದೂರ 10 ಮೀಟರ್ ಸಿಗ್ತದೆ. ಆಮೇಲೆ ಸ್ಥಾನಪಲ್ಲಟ ಏನಾಗ್ತದಪ್ಪ ಅಂದರೆ 2 ಮೀಟರ್ ಅಂತಕ್ಕಂಥದ್ದು ಸರಿಯಾಗಿ ಬರ್ತದೆ. ಇನ್ನು ಕೆಳಗಿನವುಗಳ ಸನ್ನಿವೇಶದಲ್ಲಿ ಪ್ರಯೋಗವಾದ ಬಲದ ಪರಿಮಾಣವನ್ನು ಕಂಡುಹಿಡಬೇಕು. ಸೊ F ಇದೆ 3000 kg, ಆಮೇಲೆ 2 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ರು. ಸೊ ಸೂತ್ರ ಏನದಪ್ಪ ಅಂದರೆ F = ma ಅದ. ಸೊ 3000 × 2, ಸೊ ಆಲ್ಮೋಸ್ಟ್ ಎಷ್ಟು ಬರ್ತದೆ, 6000 ಮೀಟರ್ ಪರ್ ಸೆಕೆಂಡು ಅನ್ನೋದೇ ಉತ್ತರ. ಇನ್ನು ಎಕ್ಸೈಲಮ್ ಅಂಗಾಂಶದ ಘಟಕಗಳನ್ನು ಬರಲಿಕ್ಕೆ ಕೇಳಿದರು. ಸೊ ದ ಆನ್ಸರ್ ಈಸ್ ಟ್ರೆಕ್ರಿಡ್ಗಳು ಬರ್ತವೆ, ನಾಳಗಳು ಬರ್ತವೆ, ಎಕ್ಸೈಲಮ್ ಪೇರಮ್ ಕೈಮಾ ಮತ್ತು ಎಕ್ಸೈಲಮ್ ನಾರು ಅನ್ನೋದು ಉತ್ತರ. ಜೀವಕೋಶದ ಈ ಕಣದಂಗವನ್ನು ಗುರುತಿಸಿ ಕಾರ್ಯ ಬರಿಬೇಕು. ಇದನ್ನು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಇದರ ಮುಖ್ಯ ಕೆಲಸ ಇದು ಜೀವಕೋಶದ ಎಲ್ಲ ಕಾರ್ಯಗಳನ್ನು ನಿಯಂತ್ರಣವನ್ನು ಮಾಡ್ತದೆ. ಮುಂದಿನ ಪ್ರಶ್ನೆ, ಟಿಂಡಾಲ್ ಪರಿಣಾಮ ಅಂದರೆ ಏನು? ಕಲಿಲದ ಕಣಗಳಿಂದ ಬೆಳಕಿನ ಕಿರಣಗಳ ಚದುರುವಿಕೆ ವಿದ್ಯಮಾನವನ್ನು ನಾವು ಟಿಂಡಾಲ್ ಪರಿಣಾಮ ಅಂತಲೇ ಹೇಳೋದು. ಇನ್ನು ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ಗಳ ನಡುವಿನ ವ್ಯತ್ಯಾಸ ಕೇಳಿದರು. ಗೊತ್ತಿರಲಿ, ಪ್ರೋಕ್ಯಾರಿಯೋಟ್ ಅನ್ನೋದು ನಿರ್ದಿಷ್ಟವಾದ ಕೋಶಕೇಂದ್ರ ಮತ್ತು ಪೊರೆಯಿಂದ ಆವೃತ್ತವಾದ ಕಣದಂಗ ಹೊಂದಿಲ್ಲ. ಬಟ್ ಯೂಕ್ಯಾರಿಯೋಟ್ ಅನ್ನೋದು ನಿರ್ದಿಷ್ಟವಾದ ಕೋಶಕೇಂದ್ರ ಮತ್ತು ಪೊರೆಯಿಂದ ಆವೃತ್ತವಾದ ಕಣದಂಗ ಹೊಂದಿದೆ ಅಂತ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ. 2 ಮಾರ್ಕ್ಸ್ ಕ್ವಶನ್. ದ್ರವಣ ಬಿಂದು ಅಂದರೇನು? ಮಂಜುಗಡ್ಡೆಯ ದ್ರವಣ ಬಿಂದುವನ್ನು ತಿಳಿಸ್ರಿ. ಉತ್ತರ, ಘನವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗೋ ತಾಪಕ್ಕೇನೆ ದ್ರವಣ ಬಿಂದು ಅಂತ ಕರೆಯೋದು. ಇನ್ನು ಮಂಜುಗಡ್ಡೆಯ ದ್ರವಣ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ಇನ್ನು ಪಟ್ಟೆ ಸಹಿತ ಮತ್ತು ಪಟ್ಟೆ ರಹಿತ ಸ್ನಾಯುಗಳ ನಡುವಿನ 2 ವ್ಯತ್ಯಾಸವನ್ನು ಕೇಳಿದ್ದಾರೆ. ಇಲ್ಲಿ ಪಟ್ಟೆ ಸಹಿತ ಸ್ನಾಯುದಲ್ಲಿ ಅಡ್ಡಗೆರೆ ಇರ್ತವೆ, ಪಟ್ಟೆ ರಹಿತದಲ್ಲಿ ಅಡ್ಡಗೆರೆ ಇರೋದಿಲ್ಲ. ಪಟ್ಟೆ ರಹಿತ ಸ್ನಾಯು ಐಚ್ಛಿಕ ಸ್ನಾಯುಗಳಾದರೆ ಪಟ್ಟೆ ರಹಿತ ಅನೈಚ್ಛಿಕ ಸ್ನಾಯುಗಳು. ಇನ್ನು ಪಟ್ಟೆ ಸಹಿತ ಸ್ನಾಯುಗಳಲ್ಲಿ ಕೊಳವೆಯ ಆಕಾರದ ಕೋಶ ಇದ್ದರೆ ಪಟ್ಟೆ ರಹಿತದಲ್ಲಿ ಕದರಿನ ಆಕಾರದ ಕೋಶ ಇರ್ತದೆ. ಇನ್ನು ಪಟ್ಟೆ ಸಹಿತ ಸ್ನಾಯುಗಳು ಅಸ್ಥಿ ಸ್ನಾಯುಗಳಾಗಿದ್ದರೆ ಪಟ್ಟೆ ರಹಿತ ಇವು ಮೃದು ಸ್ನಾಯುಗಳಾಗ್ತವೆ ಅಂತ 4 ವ್ಯತ್ಯಾಸ ಬರೆದ್ರೆ ಸಾಕು. ಇನ್ನು ಪ್ಲೋಯಮ್ ಅಂಗಾಂಶದ ಚಿತ್ರ ಬರಿಬೇಕು. ಅದರಲ್ಲಿ ಜರಡಿ ತಟ್ಟೆ ಮತ್ತು ಸಂಗಾತಿ ಜೀವಕೋಶವನ್ನು ಗುರುತಿಸಬೇಕು. ಸೊ ಈ ತರನಾಗಿರ್ತಕ್ಕಂಥ ಚಿತ್ರ ಬರ್ತದೆ. ಇದರಲ್ಲಿ ಜರಡಿ ತಟ್ಟೆ ಇದೆ,
ಇದು ಸಂಗಾತಿ ಜೀವಕೋಶ. ಇದನ್ನೆರಡನ್ನು ಕೂಡ ನೀವೇನು ಮಾಡಬೇಕಿತ್ತು? ಎಸ್ ಗುರುತಿಸಬೇಕಿತ್ತು. 20ನೇ ಪ್ರಶ್ನೆ ಎಸ್. ಇಬ್ಬರು ಹುಡುಗರು ಗೋಪುರದ ಮೇಲಿನಿಂದ ಕಾಗದದ ಹಾಳೆಗಳನ್ನು ಬೀಳಿಸ್ತಾರೆ. ಒಬ್ಬ ಹುಡುಗ ತನ್ನ ಕಾಗದ ಹಾಳೆಯನ್ನು ಹಾಗೆ ಬೀಳಿಸಿದರೆ ಇನ್ನೊಬ್ಬ ಹುಡುಗ ಅದನ್ನು ಚೆಂಡಿನ ಆಕಾರಕ್ಕೆ ಬದಲಾಯಿಸಿ ಬೀಳಿಸ್ತಾನೆ. ಯಾವ ಕಾಗದದ ಹಾಳೆ ಮೊದಲು ನೆಲವನ್ನು ತಲುಪ್ತದೆ, ಏಕೆ ಅಂತ ಪ್ರಶ್ನೆ ಇತ್ತು. ಸೊ ಉತ್ತರ ಏನಪ್ಪ ಅಂತಂದರೆ, ಚೆಂಡಿನ ರೂಪದಲ್ಲಿ ರೂಪುಗೊಂಡ ಹಾಳೆ ತೆರೆದ ಹಾಳೆಗಿಂತ ಮುಂಚೆನೇ ಬೀಳೋದು. ಏಕೆಂದ್ರೆ ತೆರೆದ ಹಾಳೆ ಅದರ ದೊಡ್ಡ ಮೇಲ್ಮೈ ವಿಸ್ತೀರ್ಣದಿಂದಾಗಿ ಹೆಚ್ಚಿನ ಗಾಳಿ ಪ್ರತಿರೋಧವನ್ನು ಅವಲಂಬಿಸ್ತದೆ ಮತ್ತು ಇದರ ಬೀಳುವಿಕೆಯನ್ನು ನಿರ್ಬಂಧಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ದ್ರವ್ಯದ ಕಣಗಳ ಗುಣಲಕ್ಷಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ, ದ್ರವ್ಯದ ಕಣಗಳ ನಡುವೆ ಖಾಲಿ ಸ್ಥಳಾವಕಾಶ ಇರ್ತದೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸ್ತಾವೆ. ದ್ರವ್ಯದ ತಾಪ ಹೆಚ್ಚಿದಂತೆ ಕಣಗಳ ಚಲನ ಶಕ್ತಿ ಹೆಚ್ಚುತ್ತದೆ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಣೆ ಹೊಂದುತ್ತಾವ ಅಂತ ಬರೆದ್ರೆ ಸಾಕು. ಇನ್ನು ನಾನು ಯಾರು ಅಂತ ಕೇಳಿದರೆ ಅವುಗಳನ್ನು ಹೆಸರಿಸಬೇಕಾಗಿತ್ತು. ಸೊ ವೆರಿ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ. ಸೊ ನೋಡ್ಕೊಡ್ರಿ ಏನಿದೆ ಅಂದರೆ, ನನ್ನನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಅನ್ನೋದು ಲೈಸೋಸೋಮ್. ನನ್ನನ್ನು ಜೀವಕೋಶದ ಅಡುಗೆ ಮನೆ ಅನ್ನೋದು ಕ್ಲೋರೋಪ್ಲಾಸ್ಟ್. ಪ್ರೋಟೀನ್ ಉತ್ಪಾದನೆ ಕಾರ್ಖಾನೆ ರೈಬೋಸೋಮ್. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೋಕಾಂಡ್ರಿಯಾ ಇಸ್ ದಿ ರೈಟ್ ಆನ್ಸರ್. 23ನೇ ಪ್ರಶ್ನೆ. ಇಲ್ಲಿ M1 ಮತ್ತು M2 ದ್ರವ್ಯರಾಶಿಯ ಎರಡು ವಸ್ತುಗಳ ಮೇಲೆ 5 ನ್ಯೂಟನ್ ಬಲ ವರ್ತಿಸಿದೆ. ಕ್ರಮವಾಗಿ 8 ಮೀಟರ್ ಪರ್ ಸೆಕೆಂಡ್ ಟು 24 ಮೀಟರ್ ಪರ್ ಸೆಕೆಂಡ್ ಟು ವೇಗೋತ್ಕರ್ಷವನ್ನು ಉಂಟು ಮಾಡ್ತದೆ. ಹಾಗಾದರೆ ಎರಡು ವಸ್ತುಗಳು ಒಟ್ಟಿಗೆ ಪರಿಗಣಿಸಿದರೆ ಉಂಟಾಗುವ ವೇಗೋತ್ಕರ್ಷ ಎಷ್ಟಿದೆ? F 5 ನ್ಯೂಟನ್ ಇದೆ. A1 8 ಮೀಟರ್ ಪರ್ ಸೆಕೆಂಡ್ ಟು A2 24 ಮೀಟರ್ ಪರ್ ಸೆಕೆಂಡು. ಕಂಡುಹಿಡಿತಕ್ಕಂಥದ್ದು ಆಕ್ಸಲರೇಷನ್ ಅಂದರೆ A. ಏನದಪ್ಪ ಒಂದೇದು ರಾಶಿ M1 ನೋಡೋಣ. F/A ಬರ್ತದೆ. F ಎಷ್ಟದ? 5 ಅದ. ಸೊ ಏನದು ಎಷ್ಟದ? A ಎಷ್ಟದ? 8 ಅದ. ಅಂದರೆ ಫಸ್ಟಲ್ಲಿ ಹೋಗಿರೋದು ಅದು A1 8 kg. ಸೊ ಇದು ಏನಾಗ್ತದೆ? 5/8 kg ಆಗ್ತದೆ. ಇನ್ನು M2 ಏನಾಗ್ತದೆ? ಅದು ಸೆಕೆಂಡ್ದು 24 ಅದಲ್ಲ. ಸೊ 5/24 kg ಅಂತ ಬರ್ತದೆ. ಸೊ 5/24 ಅಂತ ಬರಿಬೇಕು. ಆವಾಗ ಈ ಎರಡನ್ನು ಒಟ್ಟಿಗೆಯಾಗಿ ಕೂಡಿಸ್ಬೇಕು. ಅಂದರೆ 5/8 + 5/24 ಅದು 20/24 ಆಗ್ತದೆ. ಆಮೇಲೆ A = FM ಸೂತ್ರದಲ್ಲಿ ಹಾಕಿದಾಗ 5/24/20. ಆವಾಗ A ಅನ್ನೋದು 6 ಮೀಟರ್ ಪರ್ ಸೆಕೆಂಡು ಅನ್ನೋದೇ ಸಿಗೋದು. ಮುಂದಿನ ಪ್ರಶ್ನೆ, ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ ಅಂದರೆ ಏನು ಅಂತ ಕೇಳಿದರು. ಇದು ಏಕರೂಪ ಸಂಯೋಜನೆ ಹೊಂದಿರೋ ಮಿಶ್ರಣವನ್ನು ನಾವು ಸಮರೂಪ ಮಿಶ್ರಣ ಅಂತ ಕರಿತೀವಿ. ಆದರೆ ವಿಭಿನ್ನ ಸಂಯೋಜನೆ ಹೊಂದಿರುವ ಮಿಶ್ರಣವನ್ನು ಅಸಮರೂಪ ಮಿಶ್ರಣ ಅಂತಲೇ ಕರೆಯೋದು. ಇನ್ನು ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳಾಗಿ ವರ್ಗೀಕರಿಸಬೇಕು. ಸಕ್ಕರೆ ಮತ್ತು ನೀರು ಇದೆರಡೂ ಕೂಡ ಎಣ್ಣೆ ಮತ್ತು ನೀರು, ಸೀಮೆ ಸುಣ್ಣದ ಪುಡಿ ಮತ್ತು ನೀರು, ಉಪ್ಪು ನೀರು. ಇಲ್ಲಿ ಸಮರೂಪ ಯಾವಿದಾವಪ್ಪ ಅಂದರೆ ಸಕ್ಕರೆ ನೀರು ಇದೆ ಮತ್ತು ಉಪ್ಪು ನೀರು ಇದೆ. ಅಸಮರೂಪ ಯಾವಿದಾವಂದರೆ ಎಣ್ಣೆ ಮತ್ತು ನೀರು, ಸೀಮೆ ಸುಣ್ಣದ ಪುಡಿ ಮತ್ತು ಮಣ್ಣು. 3 ಮಾರ್ಕ್ಸ್ ಕ್ವಶನ್. ಏನಿಲ್ಲ, ಪ್ರಾಣಿ ಜೀವಕೋಶದ ಚಿತ್ರ ಕೇಳಿದ್ದಾರೆ. ಕೋಶ ಕೇಂದ್ರ ಮತ್ತು ಶಕ್ತಿ ಉತ್ಪಾದನಾ ಕೇಂದ್ರ ಕೇಳಿದರು. ಸೊ ಇದು ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೋಕಾಂಡ್ರಿಯಾ ಅಂತ ಬರ್ತದೆ. ಇದು ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರ ಅಂತ ಬರ್ತದೆ. ಸೊ ಇದು ನಿಮಗೆ ಗೊತ್ತಿರಬೇಕು. ಇವೆರಡನ್ನು ಕೂಡ ನಿಮಗೆ ಗುರುತಿಸಲಿಕ್ಕೆ ಇದ್ರು. ಬಾಕಿ ಎಲ್ಲವೂ ಕೂಡ ನೀವು ಗುರುತಿಸೋದನ್ನು ಕಲೀರಿ. ಇನ್ನು ದ್ರವ್ಯದ 3 ಸ್ಥಿತಿಗಳ ಅಂತರ್ಪರಿವರ್ತನೆಯ ಹರಿವು ನಕ್ಷೆ ಅಂತ ಕೇಳ್ತಾರೆ. ಈ ಥರದ ಚಿತ್ರ ಇದೆ. ಸೊ ಈ ಥರನಾಗಿರ್ತಕ್ಕಂಥದ್ದು ಬರಿಬೇಕು. ಸೊ ಫಸ್ಟ್ ಈ ಕಡೆ ಬರ್ತಕ್ಕಂಥದ್ದು ಘನ ಬರ್ತದೆ, ಅನಿಲ ಬರ್ತದೆ, ದ್ರವ ಬರ್ತದೆ, ಮೇಲೆ ಉತ್ಪತ್ತನ ಎರಡೂ ಕ್ರಿಯೆಗೆ ಬರ್ತದೆ. ಆವಾಗ ಅನಿಲದಿಂದ ದ್ರವಕ್ಕೆ ಆವಿಕರಣ ಸಾಂದ್ರೀಕರಣ, ದ್ರವದಿಂದ ಘನಕ್ಕೆ ದ್ರವಣ ಮತ್ತು ಘನೀಕರಣ, ಘನದಿಂದ ಅನಿಲಕ್ಕೆ ನಿಕ್ಷೇಪಣ. ಸೊ ಇದು ನೀವೇನು ಮಾಡಬೇಕಾಗಿತ್ತು, ನೀಟಾಗಿ ಬರೆದ್ರೆ 3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನು ಉತ್ಪತ್ತನ ಮತ್ತು ನಿಕ್ಷೇಪಣಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಉತ್ಪತ್ತನ ಅಂದರೆ ಒಂದು ಬದಲಾವಣೆಯಲ್ಲಿ ಘನವಸ್ತು ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಅನಿಲ ಸ್ಥಿತಿಗೆ ಹೋಗ್ತದೆ. ಬಟ್ ನಿಕ್ಷೇಪಣ ಅಂದರೆ ವಸ್ತು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಘನ ಸ್ಥಿತಿಗೆ ಹೋಗ್ತದೆ. 27ರಲ್ಲಿ ಅಮೋನಿಯಂ ಕ್ಲೋರೈಡ್ನ ಉತ್ಪತ್ತನದ ಉಪಕರಣಗಳ ಜೋಡಣೆಯ ಚಿತ್ರ ಇತ್ತು. ಈ ಥರನಾಗಿರ್ತಕ್ಕಂಥ ಚಿತ್ರವನ್ನು ನೀವು ಬಿಡಿಸಬೇಕಾಗಿತ್ತು. ಅಮೋನಿಯಂ ಕ್ಲೋರೈಡ್ನ ಆವಿ, ಹತ್ತಿಯ ಉಂಡೆ, ತಲೆ ಕೆಳಕಾದ ಆಲಿಕೆ, ಪಿಂಗಾಣಿ ಪಾತ್ರೆ, ಮಧ್ಯಸಾರ, ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡನ್ನು ಗುರುತಿಸಬೇಕು. 28 ಜವ ಮತ್ತು ವೇಗದ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಜವ ಅನ್ನೋದು ಒಂದು ಕಾಯ ಏಕಮಾನ ಕಾಲದಲ್ಲಿ ಚಲಿಸೋ ದೂರ. ವೇಗ ಅನ್ನೋದು ಒಂದು ಕಾಯ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸೋ ದೂರ. ಜವ ದಿಕ್ಕು ಹೊಂದಿಲ್ಲ, ವೇಗ ದಿಕ್ಕು ಹೊಂದಿದೆ. ಜವ ಅದಿಶ ಪರಿಮಾಣ, ದಿಕ್ಕು ಸದಿಶ ಪರಿಮಾಣ. ಜವ ಋಣಾತ್ಮಕವಾಗಿಲ್ಲ, ವೇಗ ಋಣಾತ್ಮಕ ಆಗಿರಬಹುದು ಅನ್ನೋದನ್ನು ಬರೆದ್ರೆ ಸಾಕು. ಚಲನೆಯ 3 ಸಮೀಕರಣಗಳು ಇಂಪಾರ್ಟೆಂಟ್. V = U + AT,
ಎಸ್ ಈಜ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ 2as ಈಜ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಇನ್ನು ಕಲ್ಲಿಲ ಮತ್ತು ದ್ರಾವಣ ಮತ್ತು ನಿಲಂಬಿತ ಮಿಶ್ರಣಗಳ 3 ವ್ಯತ್ಯಾಸಗಳನ್ನು ಕೇಳಿದ್ರು. ಭಾಳ ಈಸಿ ಅದ. ಸೊ ಅದನ್ನು ನೋಡ್ತಾ ಇರ್ಬೋದು. ಸ್ವಲ್ಪ ಸ್ಕ್ರೀನ್ಶಾಟನ್ನು ತಗೊಂಡು ಕಲ್ಲಿಲ ದ್ರಾವಣ ಮತ್ತು ನಿಲಂಬಿತ ಮಿಶ್ರಣದ 4 ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ. ಇನ್ನು ದೂರ ಕಾಲ ನಕ್ಷೆಗಳನ್ನು ತೆಗಿಲಿಕ್ಕೆ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಅದ. ಒಂದು ಕಡೆ ಕಾಲ ಇದೆ, ದೂರ ಇದೆ. ಫಸ್ಟ್ ಕಾಲ ಕೆಳಗಡೆ ಬರ್ಕೊಡ್ರಿ. 0ದಿಂದ 10 ಅದ. ಓಕೆನಾ. ನೀವುಗಳು ಕೂಡ ಹಾಗೆ ಒಂದೊಂದು ಪಾಯಿಂಟ್ ಬರ್ಕೊಡ್ರಿ. 0ದಿಂದ 10 ಇದೆ, ಒಂದು 12ವರೆಗೆ ಹಾಕ್ಕೊಡ್ರಿ. ದೂರ ಎಷ್ಟಿದೆ? 0ಯಿಂದ 25 ಇದೆ. ಇಲ್ಲಿ 0ಯಿಂದ ಒಂದು 30ವರೆಗೆ ಹಾಕ್ಕೊಡ್ರಿ. ಫಸ್ಟ್ 0 to 0 ಇದೆ. ಓಕೆನಾ. ಅದನ್ನು ಜಸ್ಟ್ 0ದಿಂದ 0ದಲ್ಲಿ ಪಾಯಿಂಟ್ ಮಾಡ್ತೀರಿ. ಎರಡನೇದು 2ರಿಂದ 5 ಇದೆ, 2 ಇದೆ, 5 ಇದೆ, ಅಲ್ಲಿ ಪಾಯಿಂಟ್ ಮಾಡ್ತೀರಿ. 4ರಿಂದ 10, 4 ಇದೆ, ಈ ಕಡೆ 10 ಇದೆ. ಇದನ್ನು ಈ ಥರನಾಗಿ ದೂರ ಕಾಲ ನಕ್ಷೆಯನ್ನು ಬಿಡಿಸಬೇಕು. ಇನ್ನು ನರಕೋಶದ ಚಿತ್ರ ಇದೆ. ಸೊ ಚೆನ್ನಾಗಿ ಇದನ್ನು ಚಿತ್ರವನ್ನು ಅಬ್ಸರ್ವ್ ಮಾಡಿ. ಇದೇ ಥರನಾಗಿರ್ತಕ್ಕಂಥ ಚಿತ್ರವನ್ನು ನಿಮಗೆ ಪರೀಕ್ಷೆಯಲ್ಲಿ ಬರ್ತದೆ. ಅನುಲೇಪಕ ಅಂಗಾಂಶದ ಕಾರ್ಯಗಳು ಒಂದು 4 ಕಾರ್ಯಗಳನ್ನು ನಿಮಗೆ ಬರಲಿಕ್ಕೆ ಬರಬೇಕು. ಕಾರಣ ಕೊಡಿಯಲ್ಲಿ ಬಂದೂಕಿನಿಂದ ಗುಂಡು ಹಾರಿಸಿದಾಗ ಬಂದೂಕು ಹಿಮ್ಮೆಡ್ತದೆ ಏಕೆ? ಕ್ರೀಡಾಪಟು ಜಿಗಿಯುವ ಮುನ್ನ ನಿರ್ದಿಷ್ಟ ದೂರ ಓಡ್ತಾನೆ ಏಕೆ? ಪ್ರಯಾಣಿಕ ದೋಣಿಯಿಂದ ಇಳಿಯುವಾಗ ದೋಣಿ ದಡದಿಂದ ದೂರನೇ ಸರಿತದೆ ಏಕೆ ಅಂತ ಕೇಳಿದರು. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾರಣ ಕೊಡಿ. ಉತ್ತರಗಳಿದ್ದಾವೆ, ಪಾಸ್ ಮಾಡಿ ನೋಡಿ. ಇನ್ನು ನ್ಯೂಟನ್ ಚಲನೆಯ 3 ನಿಯಮಗಳನ್ನು ವೆರಿ ಇಂಪಾರ್ಟೆಂಟ್. ಸೊ ಪರೀಕ್ಷೆಯಲ್ಲಿ ಬಂದೇ ಬರ್ತದೆ. ಒಂದು ನಿಯಮ ಅಂತೂ ಕೇಳ್ತಾರೆ, ಬಟ್ ಇಲ್ಲಿ 3 ನಿಯಮ ಕೇಳಿದರೆ ಬಾಹೆಟ್ ಹಾಕ್ರಿ. ಇನ್ನು ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟದ ವ್ಯತ್ಯಾಸ 2 ಪಾಯಿಂಟ್ಸನ್ನು ನೋಡ್ಕೊಡ್ರಿ. ವೇಗೋತ್ಕರ್ಷ, ಅದರ ಅಂತಾರಾಷ್ಟ್ರೀಯ ಏಕಮಾನ ಇದೆ. ಏರಿಯೋಲರ್ ಅಂಗಾಂಶದ ಕಾರ್ಯ ಇತ್ತು. ಆಮೇಲೆ ಎಡಿಪೋಸ್ ಅಂಗಾಂಶದ ಕಾರ್ಯ, ಅಸ್ಥಿರಜ್ಜು ಮತ್ತು ಸ್ನಾಯು ರಜ್ಜುಗಳ ನಡುವಿನ ವ್ಯತ್ಯಾಸ. ಇನ್ನು 32ರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಆಮೇಲೆ ಬಿದಲ್ಲಿ ಬಾಷ್ಪೀಕರಣ ಇದೆ, ಅದು ಇಂಪಾರ್ಟೆಂಟ್. ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳು ಕೂಡ ಇತ್ತು. ಲಾಸ್ಟ್ ಕ್ವಶನಲ್ಲಿ ಸಸ್ಯಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ನಡುವಿನ ವ್ಯತ್ಯಾಸ. ಒಂದು 5 ಪಾಯಿಂಟ್ಸ್ಗಳನ್ನಾದರೂ ನೋಡ್ಕೊಂಡು ಬರೆದ್ರೆ 5 ಮಾರ್ಕ್ಸ್ ಕೊಡ್ತಾರೆ. ಇಷ್ಟು 9th ಸೈನ್ಸ್ನ ಕ್ವಶನ್ ಪೇಪರ್ ಇತ್ತು. ಸೊ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.